ಮಾಡ್ತಾ ಇದ್ದಾರೆ? ಎಮ್ಮೆಲ್ಯೆ ಸಾಹೇಬ್ರು ಬನ್ನಿ ಸರ್, ಕುಳಿತುಕೊಳ್ಳಿ. ನಿಮ್ಮೊಂದಿಗೆ ಕುಳಿತುಕೊಳ್ಳಲು ನನಗೆ ಟೈಮ್ ಇಲ್ಲ. ಬೆಂಗಳೂರಿಗೆ ಪಾರ್ಟಿ ಮೀಟಿಂಗ್ ಇದೆ, ಬೇಗ ಹೋಗ್ಬೇಕು. ನೀನು ಮದುವೆ ಆದೆಯಲ್ಲ, ನಿಮಗೆ ಇನ್ನೊಮ್ಮೆ ಶುಭಾಶಯ ಹೇಳಲು ಬಂದೆ. ಎಲ್ಲ ಉತ್ತಮ ದಯ ಸರ್. ಇಷ್ಟೆಲ್ಲ ಶಾಲೆ ಕಲಿತು ಈ ಹುದ್ದೆ ನನಗೆ ಸಿಗಬೇಕಾದ್ರೆ ನಿಮ್ಮ ಸಹಾಯ ದೊಡ್ಡದಿದೆ. ನೀವು ನನ್ನ ಪಾಲಿನ ದೇವರಿದ್ದಾಗಿ ಸರ್, ದೇವರಿದ್ದಾಗಿ. ಮನಸ್ಸಿನ ದೇವರು ಅಂದುಕೊಂಡಂಗೆ ಕುಳಿತಿರುವ ಸಾಧರಿಗೆ ಏನು ಪುಣ್ಯ ಬಂದೈತಿ? ಅವರು ಹೇಳಿದ ಕೆಲಸ ನೀನು ಮಾಡಿದರೆ ಆಗ ನಿನ್ನ ಋಣ ತಿರುತ್ತದೆ ಶಶಿಧರ. ಇವರ ಕೆಲಸ ನಾನು ಸಿರಾಯಿಸಿ ಮಾಡ್ತೀನಿ. ಮಾಂತ್ರಿಕ ನೀನು ಮಾಡ್ತೀಯನ್ನೋ ಭರವಸೆ ನನಗಿದೆ ಇನ್ಸ್ಪೆಕ್ಟರ್. ಆದ್ರೆ ನಮ್ಮ ಸರ್ಕಾರ ಯಾವಾಗ ಹೋಗುತ್ತೋ ಯಾವಾಗಿಲ್ಲ ಗೊತ್ತಿಲ್ಲ. ಅದಕ್ಕಾಗಿ ಆ ಭೂಮಿ ನನ್ನ ಕೈವಶ ಆಗಲೇಬೇಕು. ಆ ಕೆಲಸ ನೀನು ಬೇಗ ಮಾಡಬೇಕು. ಎಲ್ಲಾದರೆ ನಿಮ್ಮ ಸಂಬಂಧ ಶಶಿಧರ್ ಉಳಿದು ಬಹಳ ಕಷ್ಟ. ಈ ಮಾತಿಗೆ ನಾನು ತಪ್ಪೋದಿಲ್ಲ. ಈ ಕಾಕಿ ಕಸರತ್ತು ಏನಂತ ಅವರಿಗೆ ತೋರಿಸ್ತೀನಿ. ಆ ನನ್ನ ಬೀರನಾಗ್ಲಿ ಮತ್ತೆ ಅವ ಶೂರನಾಗ್ಲಿ, ಆ ಕೆಲಸ ನೀ ಮಾಡು. ನಿನ್ನ ಅಣ್ಣನನ್ನು ಜೈಲಿನಲ್ಲಿ ಕೊಲೆ ಹಾಗೆ ಮಾಡು. ಆ ನಂತರ ನೀನು ಬಂದು ನನ್ನ ಭೇಟಿಯಾಗು, ನಿನ್ನ ಪ್ರಮೋಷನ್ ಕೊಡ್ತೀನಿ. ಹಾಗಾಗಿಲ್ಲ ಸರ್. ಆಯ್ತು, ನಾವು ಬರ್ತೇವೆ. ಮಾಡ್ತೀನಿ ಶಶಿಧರ, ಮಾಡ್ತೀನಿ. ನಮಸ್ಕಾರ ಸಾಹೇಬ್ರೆ, ನಮಸ್ಕಾರ. ಮತ್ತೊಬ್ಬ ದರೋಡೆಕೋರನ ಆಗಮನ. ನೀನೇಕೆ ಇಲ್ಲಿಗೆ ಬಂದಿರುವ? ನಿರಪರಾಧಿಯಾದ ನನ್ನ ಅಣ್ಣನನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ಸರ್. ತನ್ನ ಸ್ವಂತ ಹೆಂಡತಿಯನ್ನು ಕೊಲೆ ಮಾಡಿದ ಪಿತೃಗಾಗಿ ಅಂದು ನಿಮ್ಮನ್ನ ಮನೆಯಿಂದ ಹೊರಕಳಿಸಿ ಅವಳನ್ನು ಕೊಂದು ಹಾಕಿದ ಈ ನಿಮ್ಮನ್ನ ದೇವರೇ, ಇವನ್ನು ನಿರಪರಾಧಿಗೆ ದೂರಿಸ ನೀ ಮಾಡುತ್ತಿರುವ ಒಂದೊಂದು ಹೇಸಿಕತೆಗಳನ್ನು ಈ ನಿಮ್ಮನ್ನ ದೇವರಂತವನೇ. ನಿಮಗೆ ನನ್ನ ಅಣ್ಣಂದಿರೆಂದು ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕೆ ಆಗುತ್ತದೆ. ನೀನೊಬ್ಬ ದರೋಡೆಕೋರ, ಅವನೊಬ್ಬ ಕೊಲೆಗಾರ. ಇನ್ಸ್ಪೆಕ್ಟರ್, ಮಾತನಾಡು. ಇಲ್ಲ ಅಂದ್ರೆ ನಾನಿನ್ನ ಅಣ್ಣನೆಂಬ ಪದವನ್ನೇ ಕಿತ್ತುಕೊಂಡು ನಿಜವಾದ ಕೊಲೆಗಾರ ನಾನಾಗಿ ಜನಿದು ಮಾತನಾಡುವ ನಾಲಿಗೆಯನ್ನೇ ಕತ್ತಲ್ಲಿ ಹಾಕಿ ಬಿಡುವೆ. ಲೇಬಿರ, ನಾನು ಇನ್ಸ್ಪೆಕ್ಟರ್ ಅಧಿಕಾರಿಯಾಗಿದ್ದೀನಿ. ನಿನ್ನ ಏನ್ ಬೇಕಾದ್ರೂ ಮಾಡಬಲ್ಲೆ. ಅಧಿಕಾರ ಕೈಯಲ್ಲಿದೆ ಎಂದು ಅರಿದು ನೋಡದೆ ಏನನ್ನಾದರೂ ಮಾಡಿದರೆ ಯಾರು ಕೇಳ್ತಾರೆ? ಹೆಚ್ಚಿಗೆ ಮಾತನಾಡಿದರೆ ನಿನ್ನನ್ನು ಇಲ್ಲೇ ಶೂಟ್ ಮಾಡಬೇಕಾಗಿತ್ತು. ಯಾಚರ ಶೂಟ್ ಮಾಡ್ತೀಯಾ? ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಿಮ್ಮ ಮಾತು ಕೇಳಿ ನಗಬೇಕು ಅಳಬೇಕು ನನಗೊಂದು ತಿಳಿಯದಾಗಿದೆ. ಶೂಟ್ ಮಾಡ್ತೀಯಾ? ಬಾ, ಶೂಟ್ ಮಾಡು. ನಿನ್ನನ್ನು ತಮ್ಮನಾಗಿ ಪಡೆದ ಮೇಲೆ ಮೊದಲು ನನ್ನನ್ನು ಶೂಟ್ ಮಾಡಬಾರದು. ಆಡಿ ಬಂದ್ರೆ ನಿನ್ನ ಅಂದಾಡಿಗೆ ಹೊಲಸಾಗ್ತೈತೆ ಅಂತ ತಿಳಿದ ಹೆಗಲ ಮೇಲೆ ಹೊತ್ತು ನಿನಗೆ ಹೊರಗೆ ಕರ್ಕೊಂಡು ಹೋಗ್ತಿದ್ದಲ್ಲ, ಅದಕ್ಕೆ ಶೂಟ್ ಮಾಡು.
ಬಗ್ಗೆ ಹೇಳಿ ಅಣ್ಣನಿಗೆ ಗೊತ್ತಿಲ್ಲದಂಗ ಕುರಿವಾರಿ ಹಣ ಕಳಿಸ್ತಿದ್ನಲ್ಲ ಅದಕ್ಕೆ ಶೂಟ್ ಮಾಡಿ ಬಿಡಪ್ಪ ಈ ನಿನ್ನ ಅಣ್ಣನನ್ನು ಬಾರೋ ಮೊದಲು ನನ್ನನ್ನು ಶೂಟ್ ಮಾಡಬಾರೋ ತಮ್ಮ ತುಂಬಾ ವಿನಯ ಮಾಡ್ತೀಯ ಈ ನಿನ್ನ ಸಂಭಾಷಣೆಯನ್ನು ಊರು ಜನ ಕೇಳಿದ್ರೆ ಕ್ಯಾಕರಿಸಿ ತುಂಬಾ ನಿನ್ನ ಮಗಕ್ಕೆ ಹೋಗ್ತಾರೆ ಮರಿ ಮರಿ ಸಾಲಿ ಕಲಿಸ್ತಾನಂತ ನನ್ನ ಹೊತ್ತು ತಿರುಗಾಡಿದಂತ ಲೇ ಪಾಪ ಎಲ್ಲಿದೆ ನಿನ್ನ ಮರಿ ಎಲ್ಲಿದೆ ನಿನ್ನ ಆಸ್ತಿ ಆ ಮನೆ ಎಲ್ಲವೂ ನಮ್ಮ ಸತ್ತು ನೀನು ನಮ್ಮ ಅಣ್ಣನಲ್ಲ ಎಲ್ಲಿಂದಲೂ ಬಂದ ಒಬ್ಬ ಅನಾಥ ಏ ಇನ್ಸ್ಪೆಕ್ಟರ್ ಇನ್ನೊಮ್ಮೆ ಮಾತನಾಡದಿರೋ ಈ ಅನಾಥ ಎಂಬ ಶಬ್ದವನ್ನ ಏ ಶಶಿಧರ ನಿನ್ನ ಪಾಪದ ಕಡ ತುಂಬಿ ಬಂದಂತೆ ಕಾಣುತ್ತಿದೆ ನೀ ನನ್ನ ತಮ್ಮನಲ್ಲೂ ನೀ ನನ್ನ ರಕ್ತ ಸಂಬಂಧದ ದ್ರೋಹಿ ಸಾಕು ಮುಗಿಸೋ ನಿನ್ನ ಹರ ಪ್ರಾಣವನ್ನು ಬಿಸಿ ಹೊರಗೆ ಬಿಡಿ ಅವನನ್ನು ಏನಪ್ಪ ಧರ್ಮರಾಜ ಕೈಲಲ್ಲೇ ಇದ್ಕೊಂಡು ಈ ರೀತಿ ಆರೋಪಿಸಿಯಲ್ಲ ಈತ ನಮ್ಮಣ್ಣನೇ ಇವನ ಉಪಕಾರ ನಮಗಿದೆ ಇವನು ಅನಾಥನಲ್ಲದೆ ಬೇರೇನು ಇವನು ನಮ್ಮ ತಂದೆ ರಕ್ತ ಹಂಚಿಕೊಂಡು ಬಂದಿದ್ರೆ ನಾನು ಮದುವೆಯಾಗು ಆ ಲಕ್ಷ್ಮಿಯನ್ನು ಇವನು ಪ್ರೀತಿಸುತ್ತಿರಲಿಲ್ಲ ಇವನ ಮಾತಿಗೆ ದೇವರಂತ ನನ್ನ ಅತ್ತಿಗೆಯನ್ನು ಕೊಂದು ಕೊಲೆ ಮಾಡಿದ ನೀಚನೇನು ಹೇಳೋ ಸತ್ಯವನ್ನು ಸತ್ಯ ಅಸತ್ಯತೆಯನ್ನು ಸಾಬೀತುಪಡಿಸಲು ಇದೇನು ಪಂಚಾಯತಿ ಕಟ್ಟೆಯಲ್ಲ ಏ ತಮ್ಮ ನಿನಗೆ ಬುದ್ಧಿವಾದ ಹೇಳಿ ತಿಳಿಸಿ ಹೇಳಕ ಇದು ಧರ್ಮರಾಜನ ಮನೆಯೂ ಅಲ್ಲ ಏ ತಮ್ಮ ಶಶಿಧರ ಸತ್ಯ ನಿನಗೆ ಬೇಕು ಅಂತ ಇದೆಯಲ್ಲ ಸತ್ಯವನ್ನೇ ಹೇಳುತ್ತೇನೆ ಕೇಳುವಾಗ ಏ ಶಶಿಧರ ನಾವು ಚಿಕ್ಕವರಿದ್ದಾಗ ಅನಾಥರಂತೆ ಬದುಕುತ್ತಿದ್ದೆವು ಆ ಸಮಯದಲ್ಲಿ ನನ್ನ ಚಿಕ್ಕಮ್ಮ ನನಗೆ 5 ಎಕರೆ ಹೊಲ ಈ ನನ್ನ ತಮ್ಮ ಬೀರನಿಗೆ 5 ಎಕರೆ ಹೊಲ ಪಾಪ ಅನಾಥ ಮಕ್ಕಳು ಅಂತ ತಿಳಿದುಕೊಂಡು ಹೊಟ್ಟೆ ಜೀವನ ಸಾಗಿಸ್ಲಿ ಅಂತ ಹೇಳಿ ಕುರಿ ಮೇಸಾಕ 500 ಕುರಿಗಳನ್ನು ಕೊಟ್ಟು ಮನೆ ಸಂಸಾರ ನಡೆಸಲು 5 ಲಕ್ಷ ರೂಪಾಯಿ ನನ್ನ ಕೈಗೆ ಇತ್ತು ನಂತರ ಈ ನನ್ನ ತಮ್ಮ ಬೀರನನ್ನ ನನ್ನ ಮಡಲಿಗೆ ಬಿಟ್ಟು ತನ್ನ ಪ್ರಾಣ ಬಿಟ್ಟಳು ಏ ಶಶಿ ನೀನು ಇನ್ನು ಬಹಳ ಚಿಕ್ಕ ಮಗದಿ ಇನ್ನೂ ಬಚ್ಚೆ ಆದಿತ್ತಮ್ಮ ಇದೆಲ್ಲ ನಿನಗ ತಿಳಿಯಂಗಿಲ್ಲ ಹಾಗಾದ್ರೆ ಆ ತೋಟದ ಹೊಲದಲ್ಲಿ ಅವನ ಹೆಸರಿನೊಂದಿಗೆ ನಿನ್ನ ಹೆಸರು ಏಕಿದೆ? ತಮ್ಮ ಹೆಂಡತಿ ಸಾಯೋದು ನನಗೆ ಗೊತ್ತಿಲ್ಲ ತಮ್ಮ ಆ ನನ್ನ ಚಿಕ್ಕಮ್ಮ ತನ್ನ ಕೊನೆ ಉಸಿರೆಳುವಾಗ ಈ ನನ್ನ ತಮ್ಮ ಬೀರನ ವಯಸ್ಸು ತುಂಬಾ ಚಿಕ್ಕ ವಯಸ್ಸು ಇವು ಅಪ್ರಾಪ್ತ ಅಂತ ಹೇಳಿ ಇವನ ಪಾಲಕನಾಗಿ ಅವನ ಹಿಂದೆ ನನ್ನ ಹೆಸರು ಕೂರಿಸಿ ತನ್ನ ಜೀವ ಬಿಟ್ಟಳು ಆ ನನ್ನ ಚಿಕ್ಕಮ್ಮ ಸುಳ್ಳು 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 ನಾನು ಇದನ್ನೆಲ್ಲ ನಂಬುವುದಿಲ್ಲ. ಡಿಸಿ, ಎಲ್ಲರೂ ಅವನು. ಓಕೆ ಸರ್. ಇಲ್ಲಿ ಇನ್ಸ್ಪೆಕ್ಟರ್ ಸಾಹೇಬ್ರೆ ಅವರನ್ನ ಹೇಗೆ ಒಳಗಡೆ ಹಾಕ್ತಾರೆ?
ನೀನೇನು ನನ್ನ ಮೇಲಾಧಿಕಾರಿ ಇಲ್ಲ ಗೃಹ ಮಂತ್ರಿನ? ಅಮ್ಮ ಲಕ್ಷ್ಮಿ, ಈ ವರದರಾಜ ವಕೀಲ ಸಾಹೇಬರು ಕರ್ಕೊಂಡು ಬಂದು ನನ್ನನ್ನ ಜೈಲಿನಿಂದ ಬಿಡಿಸಿರುವಲ್ಲಮ್ಮ. ನೀನು ಕೇವಲ ನನ್ನ ಮನೆಗೆ ಸೊಸೆಯಲ್ಲಮ್ಮ, ನನ್ನ ಮನೆಗೆ ಮಗಳಾಗಿ ಬಂದಮ್ಮ. ನಿನ್ನಿಂದ ತುಂಬಾ ಉಪಕಾರ ಆಯ್ತು ತಾಯಿ, ತುಂಬಾ ಉಪಕಾರ ಆಯ್ತು. ಆಪತ್ಕಾಲದಲ್ಲಿದ್ದವರಿಗೆ ರಕ್ಷಣೆ ಮಾಡುವುದೇ ನನ್ನ ಕರ್ತವ್ಯ ದೇವ್ರಿ. ನಿಮ್ಮನ್ನು ಕಂಡ್ರೆ ಸಾಕು, ಊರು ಜನರೆಲ್ಲ ಕೈ ಮುಗಿದು ಹಿಂದೆ ಸರಿತಾರೆ. ಅಮ್ಮ ಲಕ್ಷ್ಮಿ, ಬಾಯಿ ತುಂಬಾ ಮಾಮ ಅಂತ ಕರೆಯೋದನ್ನ ಬಿಟ್ಟು ದೇವರೇ ಅಂತ ಸಂಬೋಧಿಸುತ್ತಿದೆಯಲ್ಲಮ್ಮ. ಎಂತಹ ಮಾತುಗಳಮ್ಮ, ಎಂತಹ ಮಾತುಗಳು. ಅಮ್ಮ ಲಕ್ಷ್ಮಿ, ಇನ್ನು ಮನೆಗೆ ಸೊಸೆಯಾಗಿ ಬಂದಿಲ್ಲ, ಆದರೂ ಕೂಡ ನಮ್ಮನ್ನು ದೇವರಂತೆ ಕಾಣುತ್ತಿದ್ದೀಯ. ಆದರೆ ಈ ಸಮಾಜದಲ್ಲಿ ನೋಡ್ತಾ ಇದ್ದೀನಮ್ಮ, ಸೊಸೆ ಮನೆಗೆ ಬಂದ 3 ದಿನಕ್ಕ 3 ಬಾಗಿಲೇ ಕೂತ್ಕೊಳ್ತಾವ. ಅದೇ ಹಿರಿಯರ ಹೇಳ್ಯಾರ, ಸೊಸೆ ಬಂದ 3 ದಿನಕ್ಕ ಮನೆ ಮಗ ಬ್ಯಾರೆ ಆದಂತ ಹಿರಿಯರು ಹೇಳ್ಯಾರ. ಅಂತದ್ರಲ್ಲಿ ಮನೆಗೆ ಕಾಲಿಡುವ ಮುಂಚೆ ನಿನ್ನ ಕಾರ್ಯ ಅಪಾರವಾಗಿದೆ ತಾಯಿ, ನಿನ್ನ ಕಾರ್ಯ ಅಪಾರವಾಗಿದೆ. ದೇವ್ರೆ, ಆ ಕಾಲ ಸಮೀಪ ಬರ್ತಾ ಇದ್ದೀನಿ, ಬನ್ನಿ ನಾವು ಹೋಗೋಣ. ಹೌದು, ಬಾರಣ್ಣ, ಮೊದಲು ಮನೆಗೆ ಹೋಗೋಣ. ನಿಲ್ಲಿ, ನಾಳೆ ದಿನ ನನ್ನ ಪಾಲು ನನಗೆ ಬರಬೇಕು, ನಿನ್ನ ಪಾಲು ನೀವು ತೆಗೆದುಕೊಳ್ಳಬೇಕು. ಆ ರೀತಿ ನಾಳೆ ನಡೆಯಲೇಬೇಕು. ಆಯ್ತು ತಮ್ಮ, ಇದಕ್ಕಿಂತ ನಿನ್ನ ಪಾಲು ನಿನಗೆ ಕೊಡ್ತೀನಿ, ನನ್ನ ತಮ್ಮ ಬೀರನ ಪಾಲು ಬೀರಗೆ ಕೊಡ್ತೀನಿ. ಆಯ್ತು ತಮ್ಮ ಸಾಹೇಬ್ರೆ, ಬರ್ತೀವಿ. ಎಲ್ಲ ತಾನಾಗಿ ಸರಿ ಹೋಗುತ್ತೆ. ತಾಯಿ ಲಾವಣ್ಯ, ಇದು ಅಂತಿಂತಹ ಚಿಂತೆಯಲ್ಲಮ್ಮ, ಅಂತಿಂತಹ ಚಿಂತೆಯಲ್ಲ. ಇದು ಜೀವನ ಪೂರ್ತಿ ದಿನ ಕೊರಗಿ ಕೊರಗಿ
ಸಾಯುವಂತ ಚಿಂತೆಯಮ್ಮ. ಏನು ಮಾಡಲಿ, ಯಾರ ಮುಂದೆ ಹೇಳಲಮ್ಮ ಈ ನನ್ನ ಚಿಂತೆಯನ್ನ? ಮಾವ, ಕುಂಟೇಗರಾಯನ ಮನೆಯಲ್ಲಿ ಕುಂಟಿಗೆ ಚಿಟ್ಟೆ, ಕುಬೇರನ ಮನೆಯಲ್ಲಿ ಹಣದ ಚಿಟ್ಟೆ. ಆದ್ರೆ ಬಂಗಾರವನ್ನು ಮೆಟ್ಟಿ ಬಂಗಾರ ತಾಟದಲ್ಲಿ ಊಟ ಮಾಡುತ್ತಿರೋ ನಿಮಗೆ ಚಿಂತೆ ಅನ್ನೋ ಪದವೇ ಬೇಡ ಮಾವ. ಒಮ್ಮೆ ನನ್ನ ತಿರುಗಿ ನೋಡಿ ಮಾವ. ಅಮ್ಮ, ಲಾವಣ್ಯ, ಇದು ಧರ್ಮವಂತನ ಮನೆಯಮ್ಮ, ಧರ್ಮವಂತನ ಮನೆ. ಮುತ್ತೈದೆಯಾದ ನೀನು ನಿನ್ನ ಸೆರಗು ನೆತ್ತಿಯ ಮೇಲಿರಬೇಕು, ನಿನ್ನ ಚಿತ್ತ ಕಾಲ ಕೆಳಗೆ ಇರಬೇಕಮ್ಮ, ಕಾಲ ಕೆಳಗಿರಬೇಕು. ಅದು ಮುತ್ತೈದರ ಲಕ್ಷಣ. ಏ ಅಮ್ಮ ಲಾವಣ್ಯ, ಕೆಳಗೆ ಬಿದ್ದಿರುವ ನಿನ್ನ ಸೆರಗನ್ನ ನೆತ್ತಿಯ ಮೇಲೆ ಹಾಕೊಳ್ಳಮ್ಮ, ನೆತ್ತಿ ಮೇಲೆ ಹಾಕೋ. ನೋಡಿ, ಇದೆಲ್ಲ ನಿಮ್ಮ ಅಜ್ಞಾನದ ಬುದ್ಧಿ. ಈ ಬದುಕು ಎಂಬುದು 3 ದಿನದ ಸಂಧಿ ಮಾವ. ಈ 3 ದಿನದಲ್ಲಿ ನೀವು ನನ್ನ ಮಾತು ಕೇಳಿದ್ರೆ ಧರ್ಮರಾಜ ಆದ ನೀವು ಮಹಾರಾಜರಾಗ್ತೀರಾ. ಏನಂತೀರ ಮಾವ? ಲಾವಣ್ಯ, ಯಾಕೋ ನಿನ್ನ ಮಾತುಗಳು ದಾರಿ ಬಿಟ್ಟು ಹೊರಟ ಜನಗಳಂತೆ ಕಾಣುತ್ತಿವೆ ಅಮ್ಮ, ಹೊರಟ ಜನ. ಧರ್ಮರಾಜನಿಗೆ ಅಸಹ್ಯ ಎನಿಸುತ್ತಿದೆ. ಅಮ್ಮ ಲಾವಣ್ಯ, ನಿನ್ನ ಗಂಡ ಪೊಲೀಸ್ ಅಧಿಕಾರಿಯಾಗಿದ್ದಾನೆ, ಅದಕ್ಕಾದ್ರೂ ಒಳ್ಳೆಯ ಮಾತಿನಿಂದ ಮಾತನಾಡು. ಲಾವಣ್ಯ, ನೀನು ಒಳಗೆ ಹೋಗಮ್ಮ, ನನಗೆ ಹೊಲದ ಕಡೆ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಮಾವ, ನಿಲ್ಲಿ ಮಾವ. ನೋಡಿ, ಸತಿಯನ್ನು ಕಳೆದುಕೊಂಡು ಸರಸ ಸಲ್ಲಾಪದಿಂದ ದೂರ ಇರೋದು ನನ್ನ ಕೈಯಿಂದ ನೋಡಕ್ಕೆ ಆಗ್ತಾ ಇಲ್ಲ ಮಾವ, ಆಗ್ತಾ ಇಲ್ಲ. ಈ ನಿಮ್ಮ ಸುಂದರ ವ್ಯಕ್ತಿಯನ್ನು ನನ್ನಿಂದ ಬಿಡಕ್ಕೂ ಸಾಧ್ಯವಿಲ್ಲ ಮಾವ. ಈ ನನ್ನ ಮಾತನ್ನು ತಿರಸ್ಕರದೆ ಈ ನನ್ನ ಕಾಮದ ಆಸೆಯನ್ನು ಪೂರೈಸಿ ಬಾ ಮಾವ. ಈ ನಿಮ್ಮ ಚಿಂತೆಯನ್ನು ನಾನು ದೂರ ಮಾಡ್ತೀನಿ. ಲಾವಣ್ಯ, ಏ ಹೊಲಸು ಹೆಣ್ಣೆ, ದೂರ ನಿಂತು ಮಾತನಾಡು. ನೀನು ನನ್ನ ತಮ್ಮನ ಮಡದಿಯಾಗಿ ಕೇವಲ ಸೊಸೆಯಾಗಿ ಬಂದಿಲ್ಲ, ಸೊಸೆಯಾಗಿ ಬಂದಿಲ್ಲ. ನೀನು ನಮ್ಮ ಮನೆಗೆ ಮಗಳಾಗಿ ಬಂದಿದ್ದೀಯಮ್ಮ, ಮಗಳಾಗಿ ಬಂದಿದ್ದೀಯ. ಅಮ್ಮ, ನಾನು ಏಕಪತ್ನಿ ಋತಸ್ಥ, ಅಪ್ಪಟ ಶ್ರೀರಾಮಚಂದ್ರನ ಭಕ್ತಮ್ಮ, ಶ್ರೀರಾಮಚಂದ್ರನ ಭಕ್ತ. ಲಾವಣ್ಯ, ಪ್ರತಿದಿನ ನಾನು ಇದೇ ರೋಡಲ್ಲಿ ಹೊರಟ್ರೆ ಊರಲ್ಲಿರುವ ಮುತ್ತೈದರೆಲ್ಲರೂ ನೆತ್ತಿಯ ಮೇಲೆ ಸೆರಗನ್ನು ಹಾಕಿಕೊಂಡು ದೇವರು ಬಂದ ಅಂತ ಹೇಳಿ ಕೈ ಮುಗಿದು ಗೌರವ ಕೊಡ್ತಾರಮ್ಮ, ಗೌರವ ಕೊಡ್ತಾರೆ. ಅಂಥದ್ರಲ್ಲಿ ನೀನು ಈ ನನಗೆ ಕೆಟ್ಟ ಹೆಸರನ್ನು ಬಯಸ್ತೀಯ, ರಾಕ್ಷಸ ಕುಲದ ಹೆಣ್ಣೆ. ಮಾವ, ನನಗೆ ರಾಕ್ಷಸಿ ಅಂದರೂ ನನಗೇನು ಸಿಟ್ಟಿಲ್ಲ. ನೋಡಿ ಮಾವ, ಈ ನಿಮ್ಮ ಶಾಸ್ತ್ರ ವಸವನ್ನು ಕೈ ಬಿಟ್ಟು ಈ ನಿಮ್ಮ ಒಂಟಿ ಜೀವನವನ್ನು ನನ್ನ ಕೂಡಿಕೊಂಡು ಪರಿಹಾರ ಮಾಡಿಕೊಳ್ಳಿ. ಇದೇ ನನ್ನ 2ನೇ ಕೆರೆ. ಅಯ್ಯೋ ಶಿವ ಶಿವ, ಕೇಳಲಾರೆ ಇಂತಹ ನುಡಿಗಳನ್ನ. ಈ ಹೆಣ್ಣಿಗೆ ತಾಯಿ ಲಾವಣ್ಯ, ನಿನ್ನ ಕೈ ಮುಗಿದು ಕೇಳಿಕೊಳ್ಳುತ್ತೇನಮ್ಮ, ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಇದು ಧರ್ಮವಂತರ ನುಡಿಯಮ್ಮ, ಧರ್ಮವಂತರ ಮನೆ. ಅಮ್ಮ, ಈ ರೀತಿ ನುಡಿದು ಈ ನನ್ನ ರಕ್ತ ಸಂಬಂಧವನ್ನ ಹಾಳು ಮಾಡಬೇಡಮ್ಮ, ಹಾಳು ಮಾಡಬೇಡ. ಅಮ್ಮ ಲಾವಣ್ಯ, ಒಂದು ಮಾತು ಹೇಳ್ತೀನಿ ಕೇಳು. ಅಲ್ಲಿ ಸಾಲ ಮಾಡಿ ತಿಂದದ್ದು ಎಂಜಲು ತಿಂದಂತೆ, ತಂದೆ ದುಡಿದ ಹಣದಲ್ಲಿ ತಿಂದರೆ ಹಳಿಸಿದ ಅನ್ನ ತಿಂದಂತೆ. ಅಮ್ಮ ಲಾವಣ್ಯ, ಈ ಧರ್ಮರಾಜ ತನ್ನ ಸ್ವಂತ ಹಕ್ಕಿನಿಂದ ಬೆಳೆದವನು, ಸ್ವಂತ ಧರ್ಮದಿಂದ ಬೆಳೆದವನು.
ಮೊದಲು ಹಿಂದೆ ತೆಗೆದುಕೊಳ್ಳಮ್ಮ ಈ ನಿನ್ನ ಎಂಜಲದ ಮಾತನ್ನ. ನೋಡಿ ಮಾವ, ಈ ಮಾತನ್ನು ಹಿಂದಕ್ಕೆ ಕಳಿಸಿ ನೀವು ಅಪಘಾತಕ್ಕೆ ಒಳಗಾಗಬೇಡಿ. ಇದೇ ನಿಮ್ಮ ನಿರ್ಧಾರ ಆದ್ರೆ ನನ್ನ ನಿರ್ಧಾರ ಈಗ ಬೇರೆನೇ ಇದೆ. ಶಿವ ಶಿವ, ಏ ಲಾವಣ್ಯ, ಬೇಕಾದ್ರೆ ನನ್ನನ್ನ ಕೊಂದು ಬಿಡಮ್ಮ, ಸಂತೋಷದಿಂದ ಸಾಯ್ತೀನಿ. ಅಮ್ಮ ಲಾವಣ್ಯ, ಸಾಯಿಸು ಪರವಾಗಿಲ್ಲ, ಕಣ್ತುಂಬ ಸಾಯ್ತೀನಿ. ಆದ್ರೆ ಈ ವಿಷ ತುಂಬಿದ ಬಂಗಾರದ ಪಾತ್ರೆಗಿಂತ ಜೇನು ತುಂಬಿದ ಮಡಿಕೆಯೇ ಲೇಸು. ಅಂಥದರಲ್ಲಿ ನನ್ನ ಜೇನು ತುಂಬಿದ ಮಡಿಕೆಯೇ ನನ್ನಿಂದ ದೂರವಾದ ಮೇಲೆ ಈ ನಿನ್ನ ಬಂಗಾರದ ಪಾತ್ರೆಗೆ ನಾನೇಕೆ ಆಸೆ ಪಡಲಮ್ಮ, ನಾನೇಕೆ ಆಸೆ ಪಡಲಿ? ನೋಡಮ್ಮ, ನೀನು ನನ್ನ ತಮ್ಮನ ಮಡದಿ, ಯಾವುದಕ್ಕೂ ಎಚ್ಚರವಿರಲ ತಾಯಿ, ಎಚ್ಚರವಿರಲಿ. ಏನು ಮಾವ, ನಾನು ನಿಮ್ಮನ್ನು ಬಯಸಿ ಬಂದವಳು, ನಾನು ಎಚ್ಚರದಿಂದ ಮಾತನಾಡಬೇಕಾ? ಮಾವ, ಈ ಸಮಾಜದಲ್ಲಿರೋ ನರೇಕತೆ ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಮಾವ, ಹೇಳ್ತೀನಿ ಕೇಳು ಮಾವ, ಮೋಹದ ಗಂಡನನ್ನು ಮರೆತು ಮೈದನನಿಂದ ಬೆರೆತಿರುವ ವಿಷಯ ನಿಮಗೆ ಗೊತ್ತಿಲ್ಲೇನ ಮಾವ? ಅದು ನಿನ್ನಂತ ನೀಚ ಹೆಣ್ಣೇ ಇರಬಹುದು. ನನ್ನಂತವಳೇ ಇರಬೇಕು, ಒಪ್ಕೊಂತೀನಿ. ಆದ್ರೆ ನೀನು ಸಾಚನ. ಆದ್ರೆ ಮೋಹದ ಮಡದಿಯನ್ನು ಬಿಟ್ಟು ಮೈದನ ಹೆಂಡತಿಯೊಂದಿಗೆ ಬೆರೆತಿರುವಾಗ ಈ ಸಮಾಜದಲ್ಲಿ ಗಂಡಸರ ಬುದ್ಧಿ ಗೊತ್ತಿಲ್ಲೇನೋ ಮಾವ ನಿನಗೆ? ಅಯ್ಯೋ ಲಾವಣ್ಯ, ಕೇಳಲಾರೆ ಈ ನಿನ್ನ ಹೊಲಸು ನುಡಿಗಳನ್ನ. ಮಾವ, ಕಿವಿ ಬಿಟ್ಟು ಕೇಳು, ಇನ್ನೂ ಬಾಳಿದೆ. ಕಿವಿ ಬಿಟ್ಟರೆ ಈ ಸಮಾಜದ ಗತಿ ನಿನಗೆ ಗೊತ್ತಾಗ್ಬೇಕಲ್ಲ. ಆದ್ರೆ ತಮ್ಮನ ಹೆಂಡತಿ ಅಂದ್ರೆ ತಾಯಿಗೆ ಸಮಾನ, ಅಣ್ಣನ ಅಂದ್ರೆ ತಂದೆಗೆ ಸಮಾನ. ಆದ್ರೆ ಆ ಅಣ್ಣನಿಗೆ ಅವಳ ಊಟದ ತಾಟನ್ನು ಇಡುವಾಗ ಅವಳ ಕೆಟ್ಟ ನೋಟ ಅವಳ ಸೀರೆಯ ಸೆರಗಿನ ಮರೆಯಲ್ಲಿ ಇರುತ್ತೆ. ಈಗ ಹೇಳು, ಈ ನಿನ್ನ ಸಮಾಜ. ಲಾವಣ್ಯ, ನೀನು ಆ ಕಾಮ ತುಂಬಿದ ಕಾಮಾಪುರದಿಂದ ಬಂದ ಹೆಣ್ಣೆ ಆಗಿರಬಹುದು. ಸಿಕ್ಕ ಸಿಕ್ಕ ಗಂಡಸರಿಗೆ ಸೆರಗು ಹಾಸಿ ಈ ನನ್ನ ಸಂಸಾರ ಸೇರಿದ ಮಾಯಾ ಹೆಣ್ಣೆ. ನಿನಗೆ ಪ್ರೀತಿಯ ಮಾತುಗಳಿಂದ ಹೇಳಿದರೆ ಸಾಲದು. ನಿನಗೆ ಈ ಒದಿಕೆಯೇ ಲೇಸು. ನಿನ್ನನ್ನು ಮತ್ತೆ ಕೊಲೆ ಮಾಡಿ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಿನ್ನ ಕೊಂದೇ ಕೊಳ್ತೀನಿ. ನೋಡು, ನೀ ನನ್ನ ಮಾತು ಕೇಳಲಾರ್ದೆ ಒಂದು ವಿಷಯಕ್ಕೆ ದುಡುಕಿದ್ದಾದ್ರೆ ಜೈಲು ಅನುಭವಿಸಿದ್ರೆ ಅದು ನಿನ್ನ ಪ್ರಾರಂಭ ಕರ್ಮ. ಇದು ಎಲ್ಲ ಬಿಟ್ಟು ಈ ನನ್ನ ಸಿಂಹಾಸನ ಹೃದಯವನ್ನು ಏರಿದರೆ ಈ ನಾಡಿಗೆ ರಾಜನಾಗಬಹುದು. ನೀನು ಎಚ್ಚರದಿಂದ ಮಾತನಾಡು. ಅಯ್ಯೋ, ಪದೇ ಪದೇ ಹೇಳಿದರೂ ಕೂಡ ಅದೇ ಮಾತುಗಳನ್ನು ಆಡ್ತೀಯಲ್ಲಮ್ಮ. ನಿನ್ನನ್ನು ಕೊಲೆ ಮಾಡದೆ ಬಿಡಲಾರೆ. ನಿನಗೆ ಈ ಒದಿಕೆ ಏಟವೇ ಲೇಸು. ಅಯ್ಯೋ, ಒದಿಕೆ ಏಟೇ ಇವಳಿಗೆ ಲೇಸ್ ಅನಿಸ್ತಾ ಇದೆ. ಲಾವಣ್ಯ, ತಗೋ ನೀನು. ಅಣ್ಣ, ಏನಿದು ನಿಂದ ಹೇಸಿ ಕೃತ್ಯ? ಅಯ್ಯೋ ಬನ್ರಿ ರೀ,
ನೀವು ಸರಿಯಾದ ಸಮಯಕ್ಕೆ ಬಂದ್ರಿ. ಇಲ್ಲ ಅಂದ್ರೆ ಈ ನಿಮ್ಮಣ್ಣ ನನ್ನ ಶೀಲವನ್ನೇ ಹಾಳು ಮಾಡಿಬಿಡ್ತಿದ್ದಾರೆ. ಶೀಲವನ್ನೇ ಹಾಳು ಮಾಡಿಬಿಡ್ತಿದ್ದ. ನಾನು ಎಷ್ಟು ನಿಮ್ಮ ತಮ್ಮನ ಹೆಂಡತಿ, ಬೇಡ ಬೇಡ ಅಂತ ಕೈ ಮುಗಿದ್ರು ಈ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ನಿಮ್ಮಣ್ಣ. ಹೌದೇನೋ ಚಂಡಾಲ, ಆಯ್ತು ಧರ್ಮವಂತನೆಂದು ಈಗ ನನ್ನ ಹೆಂಡತಿಯ ಶೀಲಕ್ಕೆ ಕೈ ಹಾಕಿದ್ಯಾ? ನಿನ್ನನ್ನು ಉಳಿಸಲಾರೆ. ಅಯ್ಯೋ ಶಿವ ಶಿವ ತಮ್ಮ, ಅವಳ ಮಾತನ್ನು ಕೇಳಿ ಹೊಡಿತೇನಪ್ಪ ಹೊಡಿ, ನಿನಗೆ ತೃಪ್ತಿ ಆಗೋ ತನಕ ಹೊಡಿ. ಏ ಶಶಿಧರ, ಬೇಕಾದ್ರೆ ಸಾಯೋ ತನಕ ಹೊಡಿ. ಇನ್ನೂ ನಿನಗೆ ಸಿಟ್ಟ ಜಾಸ್ತಿ ಆದ್ರ ಈ ರುಂಡ ಚೆಂಡಾಡಿ ಬಿಡಪ್ಪ, ಚೆಂಡಾಡಿ ಬಿಡು. ಆದ್ರ ಈ ಕಳಂಕವನ್ನ ನನ್ನ ಮೇಲೆ ಹೊರಸಬೇಡು ತಮ್ಮ, ಹೊರಸಬೇಡ. ಏ ಶಶಿಧರ, ಏ ಶಶಿಧರ, ಸತ್ಯದ ಪರೀಕ್ಷೆಯನ್ನ ಮಾಡು. ನೋಡಿದ್ರೇನ್ರಿ, ನೀವು ಕಣ್ಣಾರೆ ಕಂಡ್ರು ಎನ್ನ ಪರೀಕ್ಷೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಯಾಕೆ? ನಾನು ನಿಮ್ಮ ಹೆಂಡತಿ ಅಲ್ವಾ? ಇನ್ನು ಈ ಭೂಮಿ ಮೇಲೆ ನಾನು ಹೇಗ್ರಿ ನನ್ನ ಜೀವನ ಇಡಲಿ? ಇಲ್ಲ ರೀ, ನಾನು ಈಗಲೇ ಹೋಗಿ ನಾನು ಸಾಯ್ತೀನಿ, ನನ್ನ ಪ್ರಾಣವನ್ನು ಬಿಟ್ಟು ಬಿಡ್ತೀನಿ. ಇಲ್ಲ ಪಾಪಿ, ತಮ್ಮನ ಹೆಂಡತಿ ಮಗಳ ಸಮಾನವೆಂದು ಕಾಣದೆ ಅವಳೆಷ್ಟೇ ಪರಿಪರಿಯಾಗಿ ಬೇಡಿಕೊಂಡರು ಅವಳ ಬಲಾತ್ಕಾರಕ್ಕೆ ಮುಂದಾದೀಯಾ? ಬಲಾತ್ಕಾರಕ್ಕೆ ಮುಂದಾದೀಯಾ ನೀಚ? ಬಾಯಲ್ಲಿ ನೀತಿ ಪಾಠ, ಕೃತಿಯಲ್ಲಿ ಹೇಸಿ ಪಾಠವೇ? ತೂ ನಿರ್ಲಜ್ಜ! ನನಗೆ ಅಲ್ಲ ಎಂದು ಹೇಳಲಿಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಲೇ ಧರ್ಮರಾಜ, ಮಾಡಿಕೊಂಡ ಮಡದಿಯನ್ನು ಕೊಂದಿ, ನನ್ನ ಕೈ ಹಿಡಿಬೇಕ ಲಕ್ಷ್ಮಿಯನ್ನು ಬೀರನಿಗೆ ಮಡದಿಯಾಗಿ ತಂದಿ. ಈಗ ನನ್ನ ಹೆಂಡತಿಯ ಶೀಲವನ್ನು ತಿನ್ನದಿದ್ದರೂ ಕೈ ಹಾಕಿ ತಿಂದಿ. ನಾನಿಲ್ಲ ಉಳಿಸಲಾರೆ. ಬಿಡು ತಮ್ಮ, ಬಿಡು ಬಿಡು ತಮ್ಮ, ಎಷ್ಟು ಹೊಡಿತೀನೋ ತಮ್ಮ, ಬಿಡು. ಏ ತಮ್ಮ, ತಮ್ಮ, ನಿನಗೆ ಹೊಡಿಬೇಕನ್ಸಿದ್ರ ಒಂದೇ ಸಾರಿ ಹೊಡೆದು ಬಿಡು, ಈ ಉಸಿರು ಬಿಡ್ತೇನ. ಏ ತಮ್ಮ, ತಮ್ಮ, ಆದ್ರ ಈ ಕಂಟಕವನ್ನ ನನ್ನ ಮೇಲೆ ಹೊರಸಬೇಡ ತಮ್ಮ, ಹೊರಸಬೇಡ. ಅಂದಂಗ ಆ ನಿನ್ನ 3 ನುಡಿಗಳನ್ನ ಮತ್ತೆ ನುಡಿಯಬೇಡ ತಮ್ಮ, ನುಡಿಯಬೇಡ. ಸರಿ ಆಯ್ತು ಗಣೇಶ, ನಿನ್ನ ಅಪಪವಿತ್ರ ಕೈಗಳಿಂದ ನನ್ನ ಪವಿತ್ರವಾದ ಪಾದವನ್ನು ಮುಟ್ಟಬೇಡ. ಯಾಕಂದ್ರೆ ಆ ಉಣ್ಣುವವನ್ನ ಕಕ್ಕಸುವನ್ನು ಒಂದೇ ಬಗೆಯಲ್ಲಿ ಸ್ವೀಕರಿಸ ನೀನು ನೀಚ. ನೀನು ಹಿರಿಯನ್ನ ಹಡದಿಯ ತಂದೆಗೆ ಸಮಾನವೆಂದು ನಾ ತಿಳಿದರೆ ಆ ಶಂಭೋಲಿಂಗನ ಸಾಕ್ಷಿಯಾಗಿ ಆ ಶಂಭೋಲಿಂಗನ ಸ್ಮರಣೆಯನ್ನು ಮರೆತು ಮಗಳನ್ನೇ ಮೋಹಿಸಿದ ಪಾಪಿ ನೀನು. ಅಮ್ಮ, ಅಮ್ಮ ಕಲ್ಲಮ್ಮ, ಯಾಕಮ್ಮ ಈ ಧರ್ಮರಾಜನಿಗೆ ಜನ್ಮವೆತ್ತೆ ಅಮ್ಮ, ನೀನು ಜನ್ಮವತ್ತೆ. ಈ ತಮ್ಮನಿಂದ ಇಂಥ ನುಡಿಗಳನ್ನ ಕೇಳಲು ಧರ್ಮವೆತ್ತಿದೆಯಾ ತಾಯಿ? ಧರ್ಮ ಎತ್ತೆಯ? ಹೇ ಶಶಿಧರ, ಅವಳ ಮಾತುಗಳನ್ನು ಕೇಳಿ ಮನಸ್ಸಿಗೆ ಬಂದಂತೆ ಹೊಡೆಯುತ್ತಿದ್ದೆಯಲ್ಲಪ್ಪ. ಹೊಡಿಪ್ಪ, ಹೊಡಿ. ನಿನಗೆ ತೃಪ್ತಿ ಆಗೋ ತನಕ ಹೊಡಿತಮ್ಮ, ತೃಪ್ತಿ ಆಗೋ ತನಕ ಹೊಡಿ. ಏ ತಮ್ಮ, ನಿನಗೇನು, ನೀನು ಬರೋಕ್ಕಿಂತ ಮುಂಚೆ ಈ ನಿನ್ನ ಮುದ್ದಿನ ಅರಗಿನಿ, ಈ ನಿನ್ನ ಮಡದಿ ತನ್ನ ಕಾಮದಾಟಕ್ಕೆ ಅಯ್ಯೋ ಹೇಳಲಾರೆ, ಹೇಳಲಾರೆ, ಹೇಳಲಾರೆ.
ನಾನೇ ನಿನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದಿದ್ದೆ ಅಂತ ನಿಮ್ಮ ತಮ್ಮನ ಮುಂದೆ ಹೇಳ್ತಾ ಇದೀಯಾ? ನೋಡಿದ್ರಿ ರೀ, ಅವರ ಮಾತನ್ನು ನೀವು ನಂಬಿದ್ದೆ ಆದ್ರೆ ನಾನು ಈ ಮನೆಯಲ್ಲಿ ಇರೋದಿಲ್ಲ ರೀ. ಈಗಲೇ ತೆಗೆದುಕೊಂಡ್ಬಿಡ್ರಿ ಡೈವರ್ಸ್ ಚೀಟಿಯನ್ನು. ಲಾವಣ್ಯ, ಲಾವಣ್ಯ, ಹೇಳು ಅಮ್ಮ, ನಿನ್ನ ಸ್ವಚ್ಛ ಮನಸ್ಸಿನಿಂದ ಸತ್ಯವನ್ನೇ ಹೇಳು ಅಮ್ಮ. ಈ ನಿನ್ನ ಮಾತಿನಿಂದ ಈ ನನ್ನ ಸಂಸಾರಕ್ಕೆ ಹಾಲ ಉಣಿಸಿ ವಿಷವನ್ನ ಉಣಿಸಬೇಡ ತಾಯಿ, ವಿಷವನ್ನ ಉಣಿಸಬೇಡಮ್ಮ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಮ್ಮ, ವಿಷವನ್ನ ಉಣಿಸಬೇಡ. ಪಾಪ ಅಂದ ಯಾವ ಬಾಯಿಂದ ಹೇಳ್ತೀಯ ಧರ್ಮ ಅಂತ ನಿಂದು? ಆ ನೀಚನಿಗಿಂತ ಕ್ರೂರನಾಗಿ, ರಾವಣನಿಗಿಂತ ಕ್ರೂರನಾಗಿ ನೀನು ಧರ್ಮವಂತನೇ? ಅಲ್ಲಲ್ಲ, ನೀನು ಪಾಪಾತ್ಮ. ಹೋಗು, ಒಂದು ಕ್ಷಣ ಈ ನನ್ನ ಮನೆಯಲ್ಲಿ ನಿಲ್ಲಬೇಡ. ತಮ್ಮ, ಹೇ ತಮ್ಮ ಶಶಿಧರ, ನೂಕಬೇಡು ತಮ್ಮ, ನನ್ನ ನೂಕಬೇಡ. ಹೇ ತಮ್ಮ, ನೀನು ಸಣ್ಣ ಇದ್ದಾಗ ಇದೇ ಅಂಗಳದಿ ಆಡುವಾಗ ತಮ್ಮ, ನಿನಗ ಹಾವು ಕಡ್ದಾಗ ಇದೇ ಬಾಯಿಂದ ವಿಷವನ್ನು ತೆಗೆದ ನಿನ್ನ ದೊಡ್ಡವನು ಮಾಡಿದೆ ತಮ್ಮ, ದೊಡ್ಡವನು ಮಾಡಿದೆ ತಮ್ಮ. ಇಲ್ಲಿ ಕೂಲಿ ಕೆಲಸ ಮಾಡಿ ನಿನಗ ವಿದ್ಯಾಭ್ಯಾಸ ಕೊಡಿಸಿದೆ ತಮ್ಮ, ವಿದ್ಯಾಭ್ಯಾಸ ಕೊಡಿಸಿದೆ. ಹೇ ತಮ್ಮ, ಇದನ್ನೆಲ್ಲ ನೋಡ್ತಾ ನಿಂತರ ನಿನ್ನ ಬಿಟ್ಟು ಹೋಗಾಕ ಮನಸ್ಸು ಬರವಾತು ತಮ್ಮ, ಮನಸ್ಸು ಬರವಾತು. ಹೇ ತಮ್ಮ, ಒಂದೇ ಒಂದು ಸಲ ತಮ್ಮ, ನೀನು ಚಿಕ್ಕವನಿದ್ದಾಗ ಇದೇ ಮಾರ್ಗದಿ ಶಾಲೆಗೆ ಹೋಗುವಾಗ ತಮ್ಮ, ಇದೇ ಹೆಗಲ ಮೇಲೆ ಮಲಮೂತ್ರ ಮಾಡಿದ್ದೆ ತಮ್ಮ ನೀನು. ಅದನ್ನ ಹೇಸಿಗೆ ಅನ್ನದೇ ಅಮೃತ ಎಂದು ತಿಳಿದುಕೊಂಡು ಇದೇ ಕೈ ಇದೇ ಟವಲಿಂದ ಒರೆಸಿಕೊಂಡು ನನ್ನ ತಮ್ಮ ಸಾಯಬ ಆಗ್ತಾನನ್ನು ಆಸೆ ಇಟ್ಟಿದ್ನಿ ತಮ್ಮ. ನಿನ್ನ ಬಿಟ್ಟು ಹೋಗಾಕ ಮನಸ್ಸು ಬರವಾತು ತಮ್ಮ. ತಮ್ಮ, ಒಂದೇ ಒಂದು ಸಲ ನನ್ನ ಅಪ್ಪಿಕೋಬಾರು, ಅಪ್ಪಿಕೋಬಾ. ನಿನ್ನ ಹರಿಕತೆ ನನಗೆ ಬೇಕಾಗಿಲ್ಲ. ನನ್ನ ಪಾಲು ನನಗೆ ಬಿಟ್ಟು ನಿನ್ನ ಪಾಲು ನೀನು ತೆಗೆದ್ರು ಹೊರಗೆ ಹೋಗಿಬಿಡು ಇಲ್ಲಿಂದ. ಇಲ್ಲ ಅಂದ್ರೆ ನೀನು ನಂಬಿರುವ ಆ ಲಕ್ಷ್ಮೀ ದೇವರ ಮೇಲಾನೆ. ತಮ್ಮ, ಆ ಮಹಾತಾಯಿ ಲಕ್ಷ್ಮಿ ಮೇಲೆ ಆಣೆ ಮಾಡಬೇಡಪ್ಪ, ಆಣೆ ಮಾಡಬೇಡ. ಆಗ್ಲಿ ತಮ್ಮ, ನಿನ್ನ ಪಾಲನ್ನು ನಿನಗೆ ಕೊಡುತ್ತೇನೆ. ಅದೇ ರೀತಿ ಆ ನನ್ನ ತಮ್ಮ ಬೀರನ ಪಾಲನ್ನು ಅವನಿಗೆ ಕೊಡುತ್ತೇನೆ, ಆಯ್ತಾ? ನಿಲ್ಲು. ಹಾಗೆ ಹೇಳಿದ್ರೆ ಹೇಗೆ? ಈ ಪೇಪರ್ಗೆ ಸೈನ್ ಹಾಕೋ. ಆಯ್ತು ತಮ್ಮ, ಆಯ್ತು. ನೀ ಹೇಳಿದ ಹಾಗೆ ಸಹಿ ಹಾಕಿದ್ದೀನಿ ತಮ್ಮ. ನನ್ನ ತಮ್ಮನ ಆಸ್ತಿ ಜೊತೆಗೆ ನನ್ನ ಆಸ್ತಿಯು ಕೂಡ ನಿನಗೆ ಇರಲಿ. ಯಾಕೆಂದ್ರೆ ನನಗೇನು ಹೆಂಡ್ರು ಮಕ್ಕಳು ತಮ್ಮ. ಎಲ್ಲಾದ್ರೂ ಒಂದು ಗುಡಿಯಲ್ಲಿ ಹೋಗಿ ಕಣ್ಣು ತುಂಬ ನಿದ್ರೆ ಮಾಡ್ತೀನಪ್ಪ, ನಿದ್ರೆ ಮಾಡ್ತೀನಿ ತಮ್ಮ. ಈ ಗೊಡ್ಚಿನ ಮಲ್ಲಿಕೆಗೆ ಪ್ರತಿ ಮನೆಗೆ ಹೋಗಿ ಭಿಕ್ಷಾ ಬೇಡ ಆದ್ರೂ ಹೊಟ್ಟೆ ತುಂಬಿಸ್ಕೋತೀನೋ ತಮ್ಮ, ಹೊಟ್ಟೆ ತುಂಬಿಸ್ಕೋತೀನಿ. ಇರ್ಲಿ, ನಿನ್ನ ಪಾಲು ನಿನ್ನೆ ಇಟ್ಕೋ, ನನ್ನ ಪಾಲು ನಿನಗೆ ಇರಲಿ. ಹೇ ಶಶಿಧರ, ಹೇ ಶಶಿಧರ, ನಿನಗೊಂದು ಮಾತು ಹೇಳುತ್ತೇನೆ,
ಕಿವಿಗೊಟ್ಟು ಕೇಳು. ಈ ಧರ್ಮರಾಜನ ಧರ್ಮದ ನುಡಿಯನ್ನು ಮತ್ತೊಮ್ಮೆ ಆಲಿಸಿ ನೋಡು. ಏ ಶಶಿಧರ, ಈ ನಿನ್ನ ಮುದ್ದಿನ ಅರಗಿನಿ ವಯ್ಯಾರದ ರೆಂಬೆ ನಮ್ಮ ಸಂಸಾರಕ್ಕೆ ಹುಳಿ ಹಿಂಡಿದ ಮಾಯಾ ಜಿಂಕೆ, ಇವಳ ಮಾತುಗಳನ್ನು ನಂಬಿ ಇದೇ ರೀತಿ ನೀ ಮುಂದುವರೆದರೆ ಈ ಗೊಡ್ಚಿನ ಮಲಕಿಯಲ್ಲಿರೋ ಊರು ಜನ ನಿನ್ನ ಕಲ್ಲಿನಿಂದ ಹೊಡೆದು ಇದೇ ನಮ್ಮೂರ ಪಾಶಾಪುರ ಕಡೆಗೆ ಓಡಿಸಲಿಲ್ಲ ಅಂದ್ರೆ ಈ ನನ್ನ ಲಕ್ಷ್ಮೀ ದೇವಿಯೇ ಸಾಕ್ಷಿ. ತಮ್ಮ, ಅರಿತು ನಡೆ. ಯಾಕೆಂದ್ರೆ ಚಿಕ್ಕವರಿದ್ದಾಗ ಯಾವ ರೀತಿ ಅನ್ನೋದನ್ನ ಅರಿತು ನಡೆ. ನಿನ್ನ ಕೈಗೆ ಅಧಿಕಾರ ಬಂತಂತ ಹೇಳಿ ಹಿಂದೆ ಮಾಡಿದ್ದನ್ನು ಮರಿಬೇಡ. ದುಡ್ಡು ನಿನ್ನ ಹತ್ರ ಇವತ್ತಿರಬಹುದು, ನಾಳೆ ಇನ್ನೊಬ್ಬರ ಹತ್ರ ಇರುತ್ತೆ. ಯಾವುದಕ್ಕೂ ಹುಷಾರು ತಮ್ಮ, ಹುಷಾರು ತಮ್ಮ. ನನ್ನ ದಾರಿ ನನಗೇ ಇರಲಿ, ನಿನ್ನ ದಾರಿ ನಿನಗೆ ಇರಲಿ. ಪ್ರೀತಿಗೆ ನೀತಿ ಶಾಸ್ತ್ರನಿಗೆ ನೀತಿ ಪಾಠ ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ರೀ. ಇವತ್ತು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ರೀ. ಬನ್ನಿ, ನಿಮ್ಗೆ ಒಂದು ಚುಂಬನ ನೀಡಿ ಹಾಡಿ ನಿಮ್ಗೆ ಕಾಪಿ ಮಾಡಿಕೊಡ್ತೀನಿ, ಕುಡಿರಂತೆ.
ತಾಯಿ ಮಹಾಲಕ್ಷ್ಮಿ, ಹೇ ವಿಧಿ, ಹೇ ಏನು ನಿನ್ನ ವಿಧಿ ಆಟ. ಧರ್ಮವಂತನಿಗೆ ಈ ರೀತಿ ಶಿಕ್ಷೆ ಕೊಡುವುದೇ ತಾಯಿ. ತಾಯಿ, ಧರ್ಮರಾಜ ಧರ್ಮದಿಂದ ನಡೆದರೆ ಈ ಪಾಪಿಗಳ ಲೋಕದಲ್ಲಿ ಅಡ್ಡಿಪಡಿಸಿದ ತಾಯಿ. ಧರ್ಮವಂತರಿಗೆ ಧರ್ಮವೇ ಇಲ್ಲದೆ ಮುಂದೆ ಹೇಗೆ ನಡೆಯಬೇಕು ತಾಯಿ ಮಹಾಲಕ್ಷ್ಮಿ, ಹೇಗೆ ನಡೆಯಬೇಕು? ಮಾಡಿಕೊಂಡ ಮಡದಿ ಹೋದಳು, ಒಡ ಹುಟ್ಟಿದ ತಮ್ಮ ಹೋದ, ಇನ್ಯಾರಿಗಾಗಿ ಬದುಕಬೇಕು ದೇವಾ? ಈ ಧರ್ಮರಾಜ ಯಾರಿಗಾಗಿ ಬದುಕಬೇಕು? ಹೇ ವಿಧಿಯೇ, ಹೇ ವಿಧಿಯೇ, ನನ್ನ ಗತಿ ಏನು ವಿಧಿಯೇ, ನನ್ನ ಗತಿ ಏನು? ನನ್ನ ತಮ್ಮ ನನ್ನ ಮದುವೆ ಮಾಡಬೇಕೆಂದು ಹೊರಗಡೆ ಇಟ್ಟೆ, ಆದರೂ ಅವನು ಎಲ್ಲಿ ನನಗೂ ಕಾಣದಾಗಿದೆ. ಬಸವೇಶ್ವರ, ನನ್ನ ಗತಿ ಏನು ಹೇಳೋ ಬಸವೇಶ್ವರ, ಹೇಳು. ಅಣ್ಣ, ಏಕಣ್ಣ ನಿನ್ನ ಕಣ್ಣಲ್ಲಿ ನೀರು, ಏಕಣ್ಣ ನಿನ್ನ ಮೈ ಕೈಯಲ್ಲಿ ರಕ್ತ, ಹೇಳಣ್ಣ ಹೇಳು. ಒಂದು ವೇಳೆ ಯಾವನಾದರೂ ನಿನ್ನ ಮೇಲೆ ಕೈ ಮಾಡಿ ಈ ಸ್ಥಿತಿಗೆ ತಂದಿದ್ದರೆ ಅವನನ್ನು ಈಗಲೇ ತರತರನೆ ಎಳೆದು ತಂದು ನಿನ್ನ ಕಾಲ ಮೇಲೆ ಹಾಕಿ ಕಡಿದು ಬಿಡುವೆ. ತಮ್ಮ, ತಮ್ಮ ಬೀರ, ತಮ್ಮ, 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 ನಡೆಯಬಾರದೆಲ್ಲ ನಡೆದು ಹೋಯ್ತು, ನಡೆಯಬಾರದೆಲ್ಲ ನಡೆದು ಹೋಯ್ತು. ತಮ್ಮ, ನೀನಿಲ್ಲದ ಸಮಯದಲ್ಲಿ ನನ್ನ ಸಹೋದರ ಶಶಿಧರನ ಹೆಂಡತಿ ಅವಳ ಕಾಮದ ಕಣ್ಣ
ಕಣ್ಣಿನಿಂದ ನನ್ನನ್ನು ನೋಡಿ ನನ್ನ ಮೇಲೆ ಅಪವಾದವಿಟ್ಟು ಆ ಶಶಿಧರನ ಬೂಟು ಕಾಲಿನಿಂದ ನನ್ನ ಹೊಡೆದು ಬಡೆದು ಹೊರಗೆ ಕಳಿಸಿದಳು ತಮ್ಮ, ಹೊರಗೆ ಕಳಿಸಿದಳು ಆ ಲಾವಣ್ಯ. ಹೇಸಿ ಹೆಂಡತಿಯ ಮಾತು ಕೇಳಿ ದೇವರಂತಾದ ನನ್ನ ಅಣ್ಣನನ್ನು ಹೊರ ನುಗ್ಗಿದನೇ ಚಾಂಡಾಲ. ಅಣ್ಣ, ನಾನೀಗಲೇ ಹೋಗಿ ಅವರಿಬ್ಬರ ಕತೆ ಮುಗಿಸಿ ಬಂದು ಬಿಡಲೇ? ಅಮ್ಮ ತಡಿ ಸಹೋದರ ತಡಿ, ಅವರಿಬ್ಬರ ಕತೆ ಮುಗಿಸೋ ಸಮಯ ಬಂದೇ ಬರ್ತದೆ. ಅವರ ಪಾಪದ ಕೊಡ ತುಂಬಿ ಬಂದಿದೆ ತಮ್ಮ, ತುಂಬಿ ಬಂದಿದೆ. ಅತಿ ಶೀಘ್ರದಲ್ಲಿ ಈ ನಿನ್ನ ಪರಶುರಾಮನ ಕೊಡ್ಲಿಯಿಂದ ಅವರ ರುಂಡ ಚೆಂಡಾಡುವ ಸಮಯ ಬಂದೇ ಬರುತ್ತದೆ. ಅದನ್ನ ಈ ಕಣ್ಣಿನಿಂದ ನೋಡಿಯೇ ಜೀವ ಬಿಡ್ತೀನಿ ತಮ್ಮ. ಅಣ್ಣ, ಬಹಳ ಸಂಕಟ ಮಾಡಿಕೊಳ್ಳಬೇಡಣ್ಣ. ಬಾ, ಮೊದಲು ಆಸ್ಪತ್ರೆಗೆ ಹೋಗೋಣ. ಆಯ್ತಲ್ಲ, ಬಾ ಹೋಗೋಣ.